ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಬೇಕಾಗತ್ತೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಮಾರ್ಕೆಟಲ್ಲಿ ಬಿಹೇವಿಯರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ನೋಡ್ಕೊಂಬರೋಣ. ಓಕೆನಾ? ಸೊ ಇಲ್ಲಿ ನೋಡ್ಬೋದು, ಆಲ್ರೆಡಿ ನಾವು ಮಾರ್ಕೆಟಲ್ಲಿ ಏನಾಗುತ್ತಂದ್ರೆ ಎನಿ ಟೈಮ್ ಸೆಲ್ಲಿಂಗ್ ಬರುತ್ತೆ ಅಂತೇಳಿ ನಿನ್ನೆ ಪ್ರೀ ಮಾರ್ಕೆಟಲ್ಲಿ ಅಪ್ಡೇಟ್ ಮಾಡಿದ್ವಿ. ಸೊ ಅದೇ ರೀತಿ ಮಾರ್ಕೆಟಲ್ಲಿ ಏನಾಗಿದ್ದಾರೆ ಅಂದ್ರೆ, ಸೊ ಬಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಮೊಮೆಂಟಮ್ನ ಚೇಸ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಓಕೆನಾ? ನ್ಯೂಸ್ ಬೇಸ್ಡ್ ಏನಾದ್ರು ಮೊಮೆಂಟಮ್ನ ಚೇಸ್ ಮಾಡ್ಲಿಕ್ಕೆ ಹೋಗಿ ತುಂಬಾನೇ ಟ್ರ್ಯಾಪ್ ಆಗಿದ್ದಾರೆ. ಸೊ ಅದೇ ಪಾಯಿಂಟ್ ಇಂದ ಪ್ರೈಸ್ ಏನಾಗಿದ್ದಾರೆ ಅಂದ್ರೆ ಅವ್ರನ್ನ ಟ್ರ್ಯಾಪ್ ಅನ್ನ ಮಾಡಿದ್ದಾರೆ. ಓಕೆನಾ? ಆ ಟ್ರ್ಯಾಪ್ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ಲರ್ಸ್ ತುಂಬಾನೇ ಎಂಟ್ರಿ ಕೊಟ್ಟಿದ್ದಾರೆ. ಓಕೆನಾ? ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಟಾಪ್ ಇಂದ ಅಬ್ಸರ್ವ್ ಮಾಡಿ ಮಾರ್ಕೆಟ್ ನಲ್ಲಿ ಸೆಲ್ಲರ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಏನಾಗಿದೆ ಅಂದ್ರೆ ಪ್ರೈಸ್ ಮೇಲ್ಗಡೆ ಹೋದ್ರೂ ಕೂಡ ಅಗೇನ್ ಏನ್ ಮಾಡಿದ್ದಾರೆ ಅಂದ್ರೆ ಫಾಲ್ಸ್ ಬ್ರೇಕ್ ಡೌನ್ ಅನ್ನ ಮಾಡ್ಕೊಂಡು ಸೆಲ್ಲಿಂಗ್ ನ ತಗೊಂಡ್ಬಂದಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ಅವ್ರಿಗೆ ಒಂದು ಝೋನ್ ಅನ್ನ ಮಾರ್ಕ್ ಮಾಡಿದೀವಿ. ಓಕೆ, ಅದು ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟೀಸ್ ಝೋನ್ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲೆಲ್ಲ ಏನ್ ಮಾಡಿದಾರೆ ಅಂದ್ರೆ ಬೈಯರ್ಸ್ ಹೇಗ್ ಸೆಲ್ ಮಾಡಿದಾರಲ್ಲ ಹಾಗೆ ಬೈಯರ್ನು ಕೂಡ ಹಾಗೆ ಅಗೇನ್ ಮತ್ತೆ ಏನ್ ಮಾಡಿದಾರೆ ಅಂದ್ರೆ ಟ್ರ್ಯಾಪ್ ಮಾಡಿ ಮತ್ತೆ ಕೆಳಗಡೆ ತಂದಿದ್ದಾರೆ. ಓಕೆ, ಸೊ ಇವತ್ತು ಟ್ರೇಡಿಂಗ್ ಸೆಟಪ್ ನ ಯಾವ ರೀತಿ ಮಾಡ್ಕೋಬೇಕಂತೇಳಿ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್, ಒಂದ್ ವೇಳೆ ಏನಾದ್ರು ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಏನಾದ್ರು ಟಚ್ ಆಯ್ತಂದ್ರೆ ಸೊ ಈ ರೀತಿ ನಾವು ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲಿ. ಓಕೆನಾ? ಯಾವುದು ಶೂಟಿಂಗ್ ಸ್ಟಾರ್ ಅಂತ ಹೇಳಿ ಕರಿತೀವಿ. ಈ ರೀತಿ ಒಂದು ಕ್ಯಾಂಡಲ್ ಏನಾದ್ರು ಒಂದು ವೀಕ್ ಹೊಡಿತಂದ್ರೆ ಓಪನ್ ಆಕ್ಷನ್ ಅಲ್ಲಿ ಮಾರ್ಕೆಟ್ ಏನಾದ್ರು ಬಂದು ಅವಾಗ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಎನಿ ಟೈಮ್ ಏನಾಗುತ್ತೆ ಸೆಲ್ಲಿಂಗ್ ಬರುವಂತ ಈ ತರ ಪುಲ್ ಬ್ಯಾಕ್ ಹೋಗಿ, ಓಕೆನಾ, ಈ ತರ ಪುಲ್ ಬ್ಯಾಕ್ ಹೋಗಿ ಎನಿ ಟೈಮ್ ಏನಾಗುತ್ತೆ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಎಲ್ಲಿವರೆಗೂ ಬರೋ ಚಾನ್ಸಸ್ ಇರತ್ತಂದ್ರೆ ನೋಡಿ, ಆಲ್ರೆಡಿ ಟಾರ್ಗೆಟ್ ನ ಸೆಟ್ ಮಾಡಿದ್ವಿ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ಗೆ 57,100 ವರೆಗೂ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಇವತ್ತು ಸೆಲ್ಲಿಂಗ್ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸ್ಮಾಲ್ ರಿಸ್ಕ್ ಅನ್ನ ತಗೊಳ್ಳಿ, ಜಾಸ್ತಿ ರಿಸ್ಕ್ ಅನ್ನ ತಗೊಳಕ್ಕೆ ಹೋಗಬೇಡಿ. ಓಕೆನಾ? ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನಿಫ್ಟಿಯಲ್ಲಿ ಏನಾಗಿದೆ ಅಂದ್ರೆ ಆಲ್ರೆಡಿ ಕೂಡ ಒಂದು ಝೋನ್ ಅನ್ನ ಮಾರ್ಕ್ ಮಾಡಿದ್ವಿ ನಿನ್ನೆ ಮಾರ್ಕೆಟ್ ನಲ್ಲಿ. ಆ ಝೋನ್ ಇಂದ ಮಾರ್ಕೆಟ್ ಸೆಲ್ಲಿಂಗ್ ಬರುತ್ತೆ ಅಂತ ಹೇಳಿದ್ವಿ. ಸೊ ಅದೇ ಪಾಯಿಂಟ್ ಇಂದ ಏನಾಗಿದೆ ಬ್ರೇಕ್ ಡೌನ್ ಮಾಡ್ಕೊಂಡು ಸೆಲ್ಲಿಂಗ್ ಆಗಿದೆ. ಸೊ ಓಕೆನಾ? ಸೊ ಅದೇನಾಗುತ್ತೆ ನಮ್ಗೆ ಸೆಲ್ಲರ್ ಏರಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಅದೇ ಪಾಯಿಂಟ್ ಇಂದ ಒಂದ್ ವೇಳೆ ನಿಫ್ಟಿ ಪ್ರೈಸ್ ಈ ತರ ಒಳಗಡೆ ಹೋಗಿ ಈ ಲೆವೆಲ್ ಇಂದ ಎನಿ ಟೈಮ್ ಏನಾಗುತ್ತೆ ಮತ್ತೆ ರಿಜೆಕ್ಷನ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು 25,400 ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ನಿಫ್ಟಿ. ಓಕೆನಾ? ಸೊ ನೀವು ಈ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿ ಮಿಡ್ಲ್ ಅಲ್ಲಿ ನೀವು ಏನಾದ್ರೂ ಟ್ರೇಡ್ ಮಾಡ್ಲಿಕ್ಕೆ ಹೋದ್ರೆ ಎನಿ ಟೈಮ್ ಏನಾಗ್ತೀರಾ ಸ್ಟಾಪ್ ಲಾಸ್ ಅನ್ನ ಹೊಡಿಸ್ಕೋತೀರಾ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಲೊಕೇಶನ್ ಇಲ್ಲದೆ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಇದೇ ತರ ನಿಮ್ ಅನಾಲಿಸಿಸ್ ನ ಮಾಡ್ಕೊಡ್ಬೇಕಾ ನಾವು? ಹಾಗಾದ್ರೆ ಬ್ಲೋಯಿಂಗ್ ಅಕಾಡೆಮಿ ಚಾನಲ್ ನ ಫಾಲೋ ಮಾಡಿ ಇದೇ ತರ ನಿಮ್ಗೆ ಡೆಪ್ತ್ ಆಗಿ ಅನಾಲಿಸಿಸ್ ನ ಮಾಡೋದನ್ನ ತಿಳಿಸ್ಕೊಡ್ತೇವೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ.